ವ್ಯಾಸ 14 ಸೆಂಟಿಮೀಟರ್ ಇರುವ ಗೋಳದ ಘನಫಲವನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಗೋಳಾಕೃತಿಯ ವ್ಯಾಸವನ್ನ ಕೊಟ್ಟಿದ್ದಾರೆ. ಈ ಗೋಳ ಬಂದು ಒಂದು 3 ಆಯಾಮದ ಆಕೃತಿ ಅಂತ ನಮಗೆ ತಿಳಿದಿದೆ. ಅದರ ವ್ಯಾಸ ಬಂದು 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ವ್ಯಾಸ ಬಂದು ಡಯಾಮೀಟರ್ ಡಿ ನ 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದರಿಂದ ನಾವು ಈ ಗೋಳದ ತ್ರಿಜ್ಯವನ್ನ ಕಂಡುಕೊಳ್ಳಬೇಕು. ಒಂದು ಗೋಳದ ತ್ರಿಜ್ಯ ವ್ಯಾಸದ ಅರ್ಧದಷ್ಟಿರುತ್ತೆ. ಹಾಗಾಗಿ ನಾವು 14 2ರಿಂದ ಭಾಗಿಸ್ಕೊಂಡ್ರೆ ನಮಗೆ ಈ ಗೋಳದ ತ್ರಿಜ್ಯ ಬಂದು 7 ಸೆಂಟಿಮೀಟರ್ ಅಂತ ಸಿಕ್ಕತ್ತೆ. ಈಗ ಗೋಳದ ಘನಫಲವನ್ನು ಕೇಳ್ತಿರೋದ್ರಿಂದ ಗೋಳದ ಘನಫಲದ ಸೂತ್ರ ನಮಗ್ ತಿಳಿದಿದೆ. ಅದೇನಾಗಿರುತ್ತೆ, ವಿ ಇಸ್ ಈಕ್ವಲ್ ಟು 4/3 ಪೈ ಆರ್ ನ ಘನ ಆಗಿರುತ್ತೆ. ಈಗ ನಾವು ತ್ರಿಜ್ಯವನ್ನ ಆದೇಶ ಮಾಡ್ಕೊಳ್ಳೋಣ. 4/3 ಪೈನ ಮೌಲ್ಯವನ್ನ 22/7 ಅಂತ ತಗೊಳ್ಳೋಣ. ತ್ರಿಜ್ಯ ಬಂದು 7 ಸೆಂಟಿಮೀಟರ್, 7 ಸೆಂಟಿಮೀಟರ್ನ ಘನ. ಇದನ್ನ ಇನ್ನೂ ಸುಲಭೀಕರಿಸ್ಕೊಳ್ಳೋಣ. 4/3 7ರ ಘನ ಆಗಿರೋದ್ರಿಂದ 7 × 7 × 7 ಸೆಂಟಿಮೀಟರ್ನ ಘನ. 7 1 7, 22 4 88 ಇಂಟು 7 7 49 /3. ಈಗ 88ನ್ನ 49ರ ಜೊತೆ ಗುಣಿಸ್ಕೊಳ್ಳೋಣ. ಆಗ ನಮಗೆ ಸಿಗೋದು 4312/3 ಸೆಂಟಿಮೀಟರ್ನ ಘನ. ಈಗ 4312ಅನ್ನ ನಾವು 3ರಿಂದ ಭಾಗಿಸ್ಕೊಳ್ಳೋಣ. 3 1 3, 1 ದಶಕ, 3 4 12, ಮತ್ತೆ 1 ದಶಕ, 3 3 9, 2 ದಶಕ, 3 7 21, 1 ದಶಕ. ಬಿಂದುವನ್ನ ಪರಿಗಣಿಸೋಣ. ಹಾಗಾಗಿ 10 ಆಗುತ್ತೆ. 3 3 9, ಮತ್ತೆ 1 ದಶಕ ಸಿಕ್ಕತ್ತೆ. ಮತ್ತೆ ದಶಮಾಂಶ ಸಂಖ್ಯೆಗಳು ಸಿಗ್ತಾ ಹೋಗುತ್ತೆ ಈ ರೀತಿ. ಹಾಗಾಗಿ ನಾವು ಇದನ್ನ ಸರಿಸುಮಾರು 1437.3 ಘನ ಸೆಂಟಿಮೀಟರ್ಗಳಂತೆ ಬರ್ಕೊಳ್ಬೋದು. ಆದ್ರಿಂದ ಕೊಟ್ಟಿರುವ ಗೋಳದ ಘನಫಲ ಬಂದು 1437.3 ಸೆಂಟಿಮೀಟರ್ನ ಘನ ಅಂತ ಹೇಳ್ಬೋದು.